ಪ್ರತಿ ದಿನವೂ ಕೂಡ ಒಂದು ಹೊಸ ಅವಕಾಶ ಅಂತ ಹೇಳೋರು ಜೋಗಿ ಪ್ರೇಮ್ ಸರ್ ಇವತ್ತು ನ್ಯೂ ಇಯರ್ ಕೇಕನ್ನು ಸ್ವಲ್ಪ ಬೇಗನೆ ಕಟ್ ಮಾಡಿದ್ದಾರೆ. ಅದೇ ಖುಷಿಯಲ್ಲಿ ನಮ್ಮ ಜೊತೆ ಮಾತನಾಡ್ತಾ ಹೋಗ್ತಾರೆ. ಪ್ರೇಮ್ ಸರ್, ಪ್ರತಿ ವರ್ಷ ಒಂದೊಂದು ಯೋಚನೆಗಳು ಓಪನ್ ಆಗ್ತಾನೆ ಇರುತ್ತೆ. ಸಿನಿಮಾನ ಬದುಕೋರು, ಸಿನಿಮಾವನ್ನು ಪ್ರೀತಿಸೋರು ನೀವು. 2026 ನೀವು ಹೇಗೆ ವೆಲ್ಕಮ್ ಮಾಡ್ಕೊಳ್ತಿದ್ದೀರಾ? ವೆಲ್ಕಮ್ 26 ಅಂದರೆ ಹೊಸ ವರ್ಷನೇ ನಮಗೆ ಡಿಸೆಂಬರ್ ಮಾರ್ಕ್ ಆ್ಯಂಡ್ 45 ಬರ್ತಿದೆ. ಆಲ್ ದ ವೆರಿ ಬೆಸ್ಟ್ ಟೀಮ್ಗೆ. ಆ್ಯಂಡ್ ಹೊಸ ವರ್ಷ ಬರ್ತಿದೆ 26ನ ತುಂಬ ಅದ್ಭುತವಾಗಿ ಖುಷಿಯಿಂದ ಬಿಂದಾಸಾಗೆ ಬರಮಾಡ್ಕೊಳ್ಳಿ ಅಂತ ಕೇಳ್ತೀನಿ ಅಷ್ಟೇ. KD ಸಿನಿಮಾದ ಕೆಲಸಗಳು ಶುರುವಾಗಿದೆ ಸರ್. ಮುಂದಿನ ವರ್ಷ ಬ್ಲಾಸ್ಟು, ಅದ್ರ ಬಗ್ಗೆ ಏನಾದರೂ ಹೊಸದಾಗಿ ಅಪ್ಡೇಟ್ ಕೊಡ್ತೀವಿ? ಎಸ್, 26 ಇವತ್ತು ಈ ತಿಂಗಳು 26ಕ್ಕೆ ಒಂದು ಸಾಂಗ್ ರಿಲೀಸ್ ಆಗ್ತಿದೆ. ಅಣ್ತಮ್ಮ ಜೋಡೆ ತುಕ್ಕಣೋ ರಿಲೀಸ್ ಆಗ್ತಿದೆ. ಸೊ 26th ಆ 26th ಸಾಂಗ್ ರಿಲೀಸ್ ದಿವಸನೇ ರಿಲೀಸ್ ಡೇಟ್ನ ಅನೌನ್ಸ್ಮೆಂಟ್ ಮಾಡ್ತಾ ಇದ್ದೀನಿ. ಸೊ ಹೊಸ ವರ್ಷಕ್ಕೆ KD ಬರ್ತಾ ಇದ್ದಾನೆ. ಸರ್, ಜಗತ್ತಿಗೆ ವಾರ್ಗಳು ಬೇಡ, ನಮ್ಮ ಸ್ಯಾಂಡಲ್ವುಡ್ಡಲ್ಲಿ ಫ್ಯಾನ್ ವಾರ್ ಶುರುವಾಗಿದೆ. ನಿಮ್ಮ ಇಮಿಡಿಯೇಟ್ ರಿಯಾಕ್ಷನ್ ಇದ್ರ ಬಗ್ಗೆ? ಏನಿಲ್ಲಪ್ಪ, ಹಂಗೆ ವಾರ್ಗಿರಿ ಅಂತಲ್ಲ, ವಾರ್ ಮಾಡ್ತಾ ಇರೋದು ಒಂದು ಪೈರಿಸಿ ಬಗ್ಗೆ. ಪೈರಿಸಿಗಳನ್ನ ಮಾಡಬೇಡಿ, ಪೈರಿಸಿಗಳನ್ನ ತಡೆಗಟ್ಟಿ ಇದ್ರ ಬಗ್ಗೆ ವಾರ್ ಬಿಟ್ಟರೆ ಬೇರೆ ಯಾವ ಸ್ಟಾರ್ ಆಗಲಿ, ಈ ಸ್ಟಾರ್ಗಿರಿ ಆಗಲಿ ಆ ಥರದ್ದು ಯಾವುದು ವಾರ್ಗಳಿಲ್ಲ. ಪೈರಿಸಿ ಬಗ್ಗೆ ವಾರ್. ಸರ್, ಸಿನಿಮಾವನ್ನು ಎಲ್ಲರೂ ಥಿಯೇಟರ್ಗಳಲ್ಲಿ ಹೋಗಿ ನೋಡಬೇಕು ಅಂತ, ಆದರೆ ಈಗ ನಡೀತಾ ಇರೋ ಬೆಳವಣಿಗೆಗಳು ನಿಜಕ್ಕೂ ಸಿನಿಮಾ ಪ್ರೇಮಿಗಳಿಗೆ, ಚಿತ್ರೋದ್ಯಮಕ್ಕೆ ಬೇಸರ ಉಂಟು ಮಾಡುತ್ತೆ. ನೀವು ಕೂಡ ಇಬ್ಬರೂ ನಟರ ಜೊತೆ ಹೆಜ್ಜೆ ಹಾಕೊಂಡು ಬಂದಿರೋರು, ಒಬ್ಬ ಗೆಳೆಯನಾಗಿ ಹೇಗೆ ನೋಡ್ತೀರಾ ನೀವು? ಸೊ ನನಗೆ ದರ್ಶನ್ ಅವ್ರ ಫ್ಯಾನ್ಸ್ ಆಗಲಿ, ಸುದೀಪ್ ಅವ್ರ ಫ್ಯಾನ್ಸ್ ಆಗಲಿ, ದರ್ಶನ್ ಅವ್ರ ಫ್ಯಾನ್ಸು ಸುದೀಪ್ ಅವ್ರ ಸಿನಿಮಾನು ನೋಡ್ತಾರೆ, ಸುದೀಪ್ ಅವ್ರ ಫ್ಯಾನ್ಸು ದರ್ಶನ್ ಅವ್ರ ಸಿನಿಮಾನು ನೋಡ್ತಾರೆ. ಯಾಕಂದರೆ ಇದು ಓನ್ಲಿ ಕನ್ನಡಿಗರು. ನಾವೇನು ಪಾಕಿಸ್ತಾನದವರಲ್ಲ. ದರ್ಶನ್ ಅವ್ರ ಫ್ಯಾನ್ಸು ಬೇರೆಯವರಲ್ಲ, ಸುದೀಪ್ ಅವ್ರ ಫ್ಯಾನ್ಸ್ ಬೇರೆಯವರಲ್ಲ, ಶಿವಣ್ಣ ಫ್ಯಾನ್ಸ್ ಬೇರೆಯವರಲ್ಲ. ನಾವೆಲ್ಲ ಕನ್ನಡಿಗರು. ಕನ್ನಡ ಸಿನಿಮಾಗಳನ್ನ ಬೆಳೆಸಬೇಕು, ಉಳಿಸ್ಬೇಕು. ಅದಕ್ಕೆ ಕಾರಣ ಪೈರಿಸಿ ಮಾಡಬೇಡಿ, ಕನ್ನಡ ಸಿನಿಮಾಗಳನ್ನ ಬೆಳೆಸಿ ಉಳಿಸಿ ಅಂತ ಕೇಳ್ತೀನಿ. ಥ್ಯಾಂಕ್ ಯು ಸೊ ಮಚ್. ಇವಿಷ್ಟು ನಿರ್ದೇಶಕರಾಗಿರುವಂಥ ಜೋಗಿ ಪ್ರೇಮ್ ಅವರ ಮಾತುಗಳು. ಸ್ಯಾಂಡಲ್ವುಡ್ ಅನ್ನೋದು ಯಾವಾಗಲೂ ಕೂಡ ಒಂದು ಕುಟುಂಬದಂತೆ ಇರುತ್ತೆ. ಹಾಗಾಗಿ ನಮಗೆ ಈ ಸ್ಟಾರ್ ವಾರು, ಫ್ಯಾನ್ ವಾರ್ಗಳಲ್ಲಿ ನಂಬಿಕೆ ಇರೋದಿಲ್ಲ. ಏನಕ್ಕಂದರೆ ದರ್ಶನ್ ಅವರಿಗೆ ಮತ್ತು ಸುದೀಪ್ ಅವ್ರಿಗೆ ಯಾವಾಗಲೂ ಒಂದು ಆಪ್ತ ವಲಯದಲ್ಲಿ ಗುರುತಿಸ್ಕೊಂಡವನು ಆಗಿರೋದ್ರಿಂದ, ಅವ್ರಿಗೆ ಸಿನಿಮಾ ಮಾಡಿದವನಾಗಿರೋದ್ರಿಂದ ನಾನು ಈ ಫ್ಯಾನ್ ವಾರ್ ಅನ್ನುವಂಥ ಒಂದು ಬೇಡದ ಸಂಸ್ಕೃತಿಯನ್ನು ನಾನು ಈ ಸಂದರ್ಭದಲ್ಲಿ ತಿರಸ್ಕರಿಸ್ತಾ ಇದ್ದೀನಿ ಅನ್ನುವಂಥ ಮಾತುಗಳನ್ನು ಆಡ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಪವನ್ ಜೊತೆ ಮಾವಳಿ ಕಾರ್ತಿಕ್, ಕರ್ನಾಟಕ ನ್ಯೂಸ್ ಬೀಟ್.